ವೆಲ್ಕಮ್ ಸ್ನೇಹಿತರೆ. ಸ್ಪೋಕನ್ ಕನ್ನಡ ಡೆವಲಪ್ಮೆಂಟ್ ಹೇಗೆ ಅಚೀವ್ ಮಾಡ್ಬೋದು ಅಂತೀರಾ? ಈ ಒಂದು ಹೊಸ ಆಟನ ನೋಡಿ. ಇದು ಆಟ ಕೂಡ ಆಗ್ಬೋದು, ಚಟುವಟಿಕೆ ಕೂಡ ಆಗ್ಬೋದು. ಇದರ ಹೆಸರು ಊಹೆ ಅಂದ್ರೆ ಗೆಸ್. ಈ ಇರುವೆ ಅದರ ಮನಸ್ಸಿನಲ್ಲಿ ಏನ್ ಯೋಚನೆ ಮಾಡ್ತಿರ್ಬೋದು? ಇದನ್ನ ಯೋಚನೆ ಮಾಡ್ಕೊಂಡು ಒಂದು 4-5 ವಾಕ್ಯಗಳನ್ನ ರಚಿಸಿ ಅಂದ್ರೆ ಬನ್ನಿ ನೋಡೋಣ. ಈ ಇರುವೆ ಏನ್ ಯೋಚನೆ ಮಾಡ್ತಾ ಇದೆ? ಇದೇನಪ್ಪ, ದೇವ್ರ ನನ್ನನ್ನು ಇಷ್ಟು ಚಿಕ್ಕದಾಗಿ ಹುಟ್ಟಿಸ್ಬಿಟ್ಟ, ಹೀಗೆ ಯೋಚನೆ ಮಾಡ್ತಿರ್ಬೋದಾ? ನನ್ ಸಕ್ಕರೆ ಎಲ್ಲಿದೆ, ಯಾರು ಹಾಕಿದ್ದಾರೆ ಅಂತ ಹುಡ್ಕೊಂಡು ಓಡಾಡ್ತಿರ್ಬೋದಾ? ಅಥವಾ ನನಗೆ ದೇವ್ರು ಇಷ್ಟು ಚಿಕ್ಕ ದೇಹ ಕೊಟ್ರು ಗಟ್ಟಿಯಾಗಿ ಕಡಿಯೋ ಅಂತ ಅಬಿಲಿಟಿ ಕೊಟ್ಟಿದೆ, ಥ್ಯಾಂಕ್ಸ್ ಹೇಳ್ತಿರ್ಬೋದಾ? ಸೊ ಹೀಗೆ ಹಲವಾರು ವಾಕ್ಯಗಳನ್ನ ರಚಿಸ್ತಿರ್ಬೇಕಾದ್ರೆ ಸ್ಪೋಕನ್ ಕನ್ನಡ ಡೆವಲಪ್ಮೆಂಟ್ ಆಗತ್ತೆ. ಫನ್ ಅಂದ್ರೆ ಸಂತೋಷ ಕೂಡ ಸಿಗುತ್ತೆ, ಆದ್ರೆ ಎಮೋಷನಲ್ ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ. ಯಾಕೆ ಅಂದ್ರೆ ನಾವು ಇವತ್ತು ಒಂದು ಇರುವೆ ಹೇಗೆ ಯೋಚನೆ ಮಾಡ್ಬೋದು, ಹೇಗೆ ಫೀಲ್ ಮಾಡ್ಬೋದು, ಇದನ್ನೆಲ್ಲ ನಾವು ಪರೋಕ್ಷವಾಗಿ ಅನುಭವಿಸ್ತಾ ಇದೀವಿ. ಸೊ ಇಂಥ ಆಟಗಳನ್ನ, ಚಟುವಟಿಕೆಗಳನ್ನ ತರಗತಿಗಳಲ್ಲಿ ಮಾಡಿದಾಗ ಇದರಿಂದ ವಿಶೇಷ ಬೆನಿಫಿಟ್ ಸಿಗತ್ತೆ. ಇನ್ನೂ ಹೆಚ್ಚಿನ ಆಟಗಳು ಬೇಕಾ? ಹಾಗಾದ್ರೆ ನನ್ನ ಫುಲ್ ವಿಡಿಯೋನ ನೋಡಿ.